ಹರಿ ಓಂ. ಭಗವದ್ಗೀತೆ ಅನರ್ಘ್ಯ ರತ್ನಗಳ ಭಂಡಾರವೇ ಸರಿ. ಭಗವಂತ ನೀಡಿದ ಒಂದು ಉಪದೇಶ ಅಥವಾ ಒಂದು ವಾಕ್ಯವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಸಾಕು, ಬದುಕು ಕೃತಾರ್ಥವೆನಿಸುತ್ತದೆ. 7ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿಯ ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣಾ ಇವ. ಇದರ ಅರ್ಥ, ದಾರದಲ್ಲಿ ಮಣಿಗಳನ್ನು ಪೋಣಿಸಿದಂತೆ ಸಮಸ್ತ ಜಗತ್ತು ನನ್ನ ಆಧಾರದಲ್ಲಿದೆ. ಭಗವಂತ ತನ್ನ ಬಗ್ಗೆ ತಿಳಿಸುವ ಬಹಳ ಸ್ವಾರಸ್ಯಕರವಾದ, ಬಹಳ ಸುಂದರ ಈ ಉಪಮಾನದ ಚಿಂತನೆ ನನ್ನದು. ಎಲ್ಲ ಚರಾಚರ ವಸ್ತುಗಳಲ್ಲೂ ತಾನು ಹೇಗೆ ಅನುಸ್ಯೂತನಾಗಿದ್ದೇನೆಂದು ತಿಳಿಸುವ ಈ ವಾಕ್ಯ ಭಗವಂತನನ್ನು ಅರಿಯುವಲ್ಲಿ ಬಹಳ ಪ್ರಮುಖವಾದ ಭಗವಂತನ ಸಂದೇಶವಾಗಿದೆ. ಒಂದು ದೃಷ್ಟಾಂತದ ಮೂಲಕ ನನ್ನ ಚಿಂತನೆಯನ್ನು ಪ್ರಾರಂಭಿಸುತ್ತೇನೆ. ಒಮ್ಮೆ ನೀರಿನಲ್ಲಿದ್ದ ಮೀನುಗಳೆಲ್ಲ ಸಭೆ ಸೇರಿದವು. ಇದರಲ್ಲಿ ದೊಡ್ಡ ಮೀನೊಂದು ಗುರುಸ್ಥಾನದಲ್ಲಿ ಕುಳಿತು ಉಪದೇಶ ಕೊಡುತ್ತಾ ಇತ್ತು. ಒಂದು ಮೀನು ದೇವರಲ್ಲಿದ್ದಾನೆ ಎಂದು ಪ್ರಶ್ನಿಸಿತು. ಆಗ ಗುರುಮೀನು ನಾವೆಲ್ಲ ಎಲ್ಲಿದ್ದೇವೆ ಎಂದು ಮರುಪ್ರಶ್ನೆ ಹಾಕಿತು. ಅದಕ್ಕೆ ಮೀನುಗಳು ನೀರಿನಲ್ಲಿದ್ದೇವೆ ಎಂದವು. ಎಲ್ಲಿ ಬೆಳೆದವು? ನೀರಿನಲ್ಲಿ. ನಾವು ಏನನ್ನು ಸೇವಿಸುತ್ತಿದ್ದೇವೆ? ನೀರು. ನಮಗೆ ಆಶ್ರಯ ಕೊಡುತ್ತಿರುವುದು ಯಾರು? ನೀರು. ಹಾಗಾದರೆ ನೀರೇ ದೇವರು ಎಂದಿತು ಗುರುಮೀನು. ಆಗ ಮೀನುಗಳೆಲ್ಲ ಒಟ್ಟಾಗಿ ಕೇಳಿದುವಂತೆ ನೀರೆಲ್ಲಿದೆ ಎಂದು. ನೀರಿನಿಂದಲೇ ನಮ್ಮ ಬದುಕು ಎನ್ನುತ್ತಿವೆ, ಮತ್ತೆ ನೀರೆಲ್ಲಿದೆ ಎಂಬ ಪ್ರಶ್ನೆ. ಇದೇ ರೀತಿ ನಮ್ಮ ಯೋಚನಾ ಲಹರಿಯೂ ಸಹ ಹರಿಯುತ್ತದೆ ಮತ್ತು ಇದೇ ರೀತಿ ಪ್ರಶ್ನೆಗಳು ಮೂಡುತ್ತದೆ. ಎಷ್ಟೇ ಆಧ್ಯಾತ್ಮಿಕ ಪ್ರವಚನಗಳನ್ನು ಕೇಳುತ್ತಿರಲಿ, ಅಧ್ಯಯನ ಮಾಡುತ್ತಿರಲಿ, ಜೀವನದಲ್ಲಿ ನಡೆಯುವ ಕೆಲ ಅಪ್ರಿಯ ಘಟನೆಗಳು ನಮ್ಮ ಶ್ರದ್ಧೆ ನಂಬಿಕೆಗಳನ್ನು ಅಲ್ಲಾಡಿಸಿಬಿಡುತ್ತದೆ. ದೇವರು ಇದ್ದಾನೆಯೇ? ಇದ್ದರೆ ಎಲ್ಲಿದ್ದಾನೆ? ಏನು ಮಾಡುತ್ತಿದ್ದಾನೆ ಎಂದು ಭಗವಂತ ನನಗಿಂತ ಬೇರೆ ಎಂದು ನೋಡುತ್ತೇವೆ. ಭಗವಂತ ಬೇರೆಲ್ಲೂ ಇಲ್ಲ, ನನ್ನೊಳಗೂ ಮತ್ತು ಎಲ್ಲ ಚರಾಚರ ವಸ್ತುಗಳಲ್ಲೂ ಚೈತನ್ಯ ರೂಪನಾಗಿದ್ದಾನೆಂಬ ಜ್ಞಾನ ಮರೆಯಾಗುತ್ತದೆ. ಇದಕ್ಕೆ ಮುಖ್ಯ ಕಾರಣ ನಮ್ಮ ಅರಿವು ಅಥವಾ ಜ್ಞಾನ ಅನುಭವ ಜ್ಞಾನವಾಗದೇ ಇರುವುದು. ಸಮಸ್ತ ಜಗತ್ತಿಗೂ ಆಧಾರವಾಗಿರುವುದು ಭಗವಂತನೊಬ್ಬನೇ ಎಂಬ ಜ್ಞಾನ ಅನುಭವ ಜ್ಞಾನವಾಗಬೇಕಾದರೆ ವಿಶೇಷವಾದ ಜ್ಞಾನ ಚಕ್ಷುವೇ ಬೇಕು. ಭಗವಂತನ ವಿಶ್ವರೂಪವನ್ನು ಕಾಣಲು ಅರ್ಜುನನಿಗೆ ದಿವ್ಯ ಚಕ್ಷುಗಳಿಂದ ಮಾತ್ರ ಸಾಧ್ಯವಾಯಿತು. ಅದೇ ರೀತಿ ಜ್ಞಾನ ದೃಷ್ಟಿ ಇದ್ದಲ್ಲಿ ಭಗವಂತ ಎಲ್ಲ ಚರಾಚರ ವಸ್ತುಗಳಲ್ಲೂ ಓತಪ್ರೋತನಾಗಿರುವ ಅನುಭವ ಪಡೆಯಲು ಸಾಧ್ಯವಾಗುತ್ತದೆ. DVಜಿಯವರು ತಮ್ಮ ಒಂದು ಕಗ್ಗದಲ್ಲಿ ಭಗವಂತನ ಚೈತನ್ಯ ವಿಶ್ವದಲ್ಲಿ ಹೇಗೆ ವ್ಯಾಪಿಸಿದೆ ಎಂಬುದಕ್ಕೆ ಹೇಳುತ್ತಾರೆ. ಸ್ಥಾಪಿತವೇ ಜೀವ ನಿನ್ನೊಡಲಿನ ಒಂದು ಅಂಗದಲ್ಲಿ, ಆಪಾದ ಶಿರವು ಅದು ತುಂಬಿರುವುದಲ್ತೆ, ವ್ಯಾಪಿಸುವುದಂತೊಂದು ಚೈತನ್ಯ ವಿಶ್ವದಲ್ಲಿ, ಲೇಪಗೊಳ್ಳದ ಸತ್ಯ ಮಂಕುತಿಮ್ಮ. ಹೊರ ಜಗತ್ತನ್ನು ವಿಶ್ಲೇಷಣೆ ಮಾಡುವುದಿರಲಿ, ನಮ್ಮ ದೇಹವನ್ನೇ ಗಮನಿಸಿದಾಗ ಅದು ಒಂದು ಆಶ್ಚರ್ಯಕರವಾಗಿ ಕಾಣುತ್ತದೆ. ಉಸಿರಾಟದ ಅಂಗಗಳು, ಜೀರ್ಣಾಂಗಗಳು, ಮನಸ್ಸು, ಬುದ್ಧಿ ಹೀಗೆ ಎಲ್ಲವೂ ಸಂಯೋಜನೆಗೊಂಡ ಶರೀರದಲ್ಲಿ ಜೀವ ಎಲ್ಲಿದೆ ಎಂದು ಕೇಳಿದರೆ ಏನು ಹೇಳುತ್ತೀವಿ? ಹೃದಯದಲ್ಲಿದೆ ಎಂದೋ, ಅಥವಾ ನಮ್ಮ ಮನಸ್ಸು ಬುದ್ಧಿಯಲ್ಲಿ ಎಂದೋ, ಅಥವಾ ದೇಹದ ಒಂದು ಅಂಗದಲ್ಲಿ ಎಂದು ಹೇಳಲು ಸಾಧ್ಯವೇ? ಈ ಜೀವ ಪೂರ್ತಿ ದೇಹವನ್ನೇ ವ್ಯಾಪಿಸಿಕೊಂಡಿದೆ. ಶರೀರದ ಯಾವುದೇ ಅಂಗಕ್ಕೆ ತೊಂದರೆಯಾದರೂ ಸಹ ಪೂರ್ತಿ ದೇಹ ನೋವಿನಿಂದ ನರಳುತ್ತದೆ. ಆದ್ದರಿಂದ ನಮ್ಮ ಜ್ಞಾನ ವಿಜ್ಞಾನವಾಗಬೇಕು. ಅಂದರೆ ಶಾಸ್ತ್ರಗಳ ಮೂಲಕ ನಾವು ಪಡೆದ ವಿಚಾರ ಅನುಭವಕ್ಕೆ ಬಂದಾಗ ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಭಗವಂತ ಹೇಗೆ ಸಮಸ್ತ ಜಗತ್ತಿಗೂ ಆಧಾರವಾಗಿದ್ದಾನೆ ಎಂಬುದು ಅರ್ಥವಾಗುತ್ತದೆ. ಸಿದ್ಧಾಂತ ಅಭ್ಯಾಸವಾದಾಗ ಸತ್ಯ ದರ್ಶನ ಸಾಧ್ಯ. ಒಂದು ಕಂಬವನ್ನು ನೆಲದಲ್ಲಿ ಹೂಳಬೇಕಾದರೆ ಸ್ವಲ್ಪ ಆಳದಲ್ಲಿ ನೆಟ್ಟು ನಾವು ಸುಮ್ಮನಾಗುವುದಿಲ್ಲ. ಅದನ್ನು ಅಲ್ಲಾಡಿಸಿ ಆಳಕ್ಕೆ ಇಳಿದಿದೆಯೋ ಇಲ್ಲವೋ, ಗಟ್ಟಿಯಾಗಿ ನೆಲೆ ಊರಿದೆಯೋ ಇಲ್ಲವೋ ಎಂದು ಖಾತ್ರಿಪಡಿಸಿಕೊಳ್ಳುತ್ತೇವೆ. ಅದೇ ರೀತಿ ನಮ್ಮ ಶಾಸ್ತ್ರಜ್ಞಾನವು ಅನುಮಾನಕ್ಕೆ ಒಳಗಾಗದಂತೆ ದೃಢ ಮಾಡಿಕೊಳ್ಳಬೇಕು. ನಾವು ನೋಡುವ ಪ್ರಕೃತಿಯಲ್ಲಿ ಭಗವಂತ ತಾನು ಹೇಗೆ ಹಾಸು ಹೋಗಿದ್ದೇನೆ ಎಂದು ತನ್ನ 2 ರೀತಿಯ ಪ್ರಕೃತಿಯ ಬಗ್ಗೆ ತಿಳಿಸುತ್ತಾನೆ. ಒಂದು ಅಪರ ಪ್ರಕೃತಿ, ಮತ್ತೊಂದು ಪರಾಪ್ರಕೃತಿ. ಅಪರಾಪ್ರಕೃತಿ ನಮ್ಮ ಇಂದ್ರಿಯಗಳಿಗೆ ಗೋಚರವಾಗುವಂತಹುದು. ಅವು 8:
ಪಂಚಭೂತಗಳು, ಸೂರ್ಯ, ಚಂದ್ರ ಮತ್ತು ಜೀವಿ, ಈ 8 ಹೊರ ಪ್ರಪಂಚದಲ್ಲಿ ನೋಡುತ್ತೇವೆ ಮತ್ತು ಅಷ್ಟಮೂರ್ತಿಗಳಾಗಿ ಭಗವಂತನ ಸ್ವರೂಪದಲ್ಲಿ ಪೂಜಿಸುತ್ತೇವೆ. ಇದು ನಮ್ಮ ಅನುಭವಕ್ಕೆ ಬರುವಂತಹುದು. ಈ ಅನುಭವವನ್ನು ದಾಟಿ ಹೋಗುವುದು ಇನ್ನೊಂದಿದೆ, ಅದು ಪರಾಪ್ರಕೃತಿ. ಇದು ಹೇಗಿದೆ ಎಂದರೆ ಕಣ್ಣಿಗೆ ಕಾಣುವುದಿಲ್ಲ, ಆದರೆ ಜಗತ್ ಕಾರಣ. ಸೂತ್ರದ ಬೊಂಬೆಯ ಸೂತ್ರದಂತೆ ಬೊಂಬೆಯ ಕುಣಿತ ಕಾಣುತ್ತದೆ, ಆದರೆ ಸೂತ್ರ ಕಣ್ಣಿಗೆ ಕಾಣದು. ಕಾಣಿಸದೆ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಆಶ್ರಯವಾಗಿ ನಡೆಸುವಂತಹುದು ಪರಾಪ್ರಕೃತಿ. ಇವೆರಡರ ವೀಕ್ಷಕನೂ ನಾನಾಗಬೇಕು. ಅಂದರೆ ನಾನು ಹೊರ ಜಗತ್ತಿಗೂ ಒಳ ಜಗತ್ತಿಗೂ ಮುಖ ಮಾಡಿಕೊಂಡು ನಿಂತಾಗ ಭಗವಂತನ ಅಸ್ತಿತ್ವವನ್ನು ಎಲ್ಲ ಕಡೆ ನೋಡಲು ಸಾಧ್ಯವಾಗುತ್ತದೆ. ಇದಕ್ಕೆ 2 ಉದಾಹರಣೆಗಳನ್ನು ಭಾಗವತದಲ್ಲಿ ಕಾಣುತ್ತೇವೆ. ಒಂದು, ಧ್ರುವ ತನ್ನ ತಪಸ್ಸಾಧನೆಯಿಂದ ಆಂತರ್ಯದಲ್ಲಿ ಸದಾ ಗೋಚರಿಸುತ್ತಿದ್ದ ಭಗವಂತ ಅವನಿಗೆ ಒಂದು ದಿನ ಗೋಚರವಾಗಲಿಲ್ಲ. ಕಣ್ಣು ಬಿಡುತ್ತಾನೆ, ಎಲ್ಲ ಚರಾಚರ ವಸ್ತುಗಳಲ್ಲೂ ಅವನ ಇರುವಿಕೆ ಗೋಚರಿಸಿತು. ಎರಡನೆಯದು, ಪ್ರಹ್ಲಾದ ತನ್ನ ದೃಢಭಕ್ತಿ, ನಂಬಿಕೆ, ಶ್ರದ್ಧೆಗಳಿಂದ ಜಡವಾದ ಕಂಬದಲ್ಲೂ ಭಗವಂತನ ಅಸ್ತಿತ್ವವನ್ನು ತನ್ನ ತಂದೆ ಹಿರಣ್ಯಕಶಿಪುವಿಗೆ ತೋರಿಸಿಕೊಟ್ಟನು. ರವೀಂದ್ರನಾಥ ಟ್ಯಾಗೋರ್ ಗುರುದೇವೆಂದು ಕರೆಸಿಕೊಂಡ ಮಹಾನ್ ಆತ್ಮ ತಂದೆ ದೇವೇಂದ್ರನಾಥ ಟ್ಯಾಗೋರ್. ರವೀಂದ್ರರು ಚಿಕ್ಕ ವಯಸ್ಸಿನಲ್ಲೇ ಒಳ್ಳೆಯ ಭಾಷಣಕಾರರೆಂದು ಹೆಸರು ಗಳಿಸಿದ್ದರು. ಸುಮಾರು 23-24 ವರ್ಷದ ಯುವಕರಿದ್ದಾಗ ಒಂದು ವೇದಿಕೆಯಲ್ಲಿ ಭಗವಂತನ ದರ್ಶನ, ಗಾಡ್ಸ್ ವಿಷನ್ ಎಂಬ ವಿಷಯವನ್ನು ಮಾತನಾಡಿ ಮನೆಗೆ ಬಂದರು. ತಂದೆ ದೇವೇಂದ್ರರು ಯಾವ ವಿಷಯದ ಬಗ್ಗೆ ಮಾತನಾಡಿದೆ ಎಂದು ಪ್ರಶ್ನಿಸಿದರು. ರವೀಂದ್ರರು ಬಹಳ ಹೆಮ್ಮೆಯಿಂದ ತಾವು ಮಾತನಾಡಿದ ವಿಷಯ, ಜನರ ಮೆಚ್ಚುಗೆಯ ಚಪ್ಪಾಳಿ, ಸನ್ಮಾನ ಎಲ್ಲವನ್ನೂ ಹೇಳಿದರು. ತಂದೆ, ನನಗೆ ದೇವರ ದರ್ಶನವಾಗಿದೆಯೇ ಎಂದರು. ರವೀಂದ್ರರಿಂದ ಉತ್ತರ ಬರಲಿಲ್ಲ. ತಂದೆ, ವಿಚಾರ ಮಾಡು ಎಂದಷ್ಟೇ ಹೇಳಿದರು. ಎಷ್ಟು ನಿರರ್ಗಳವಾಗಿ ಮಾತನಾಡಿದೆ. ನನಗೆ ಭಗವಂತನ ದರ್ಶನವಾಗಿದೆಯೇ, ಭಗವಂತನನ್ನು ಅರಿತಿದ್ದೇನೆಯೇ ಎಂಬ ಚಿಂತನೆ ನಿರಂತರವಾಗಿ ಅವರ ಮನದಲ್ಲಿ ನಡೆಯುತ್ತಾ ಇತ್ತು. ಒಂದು ದಿನ ಬೆಳಗ್ಗೆ ಎದ್ದು ವಾಯುವಿಹಾರಕ್ಕೆ ಹೋದರು. ಹೋಗುವ ದಾರಿಯಲ್ಲಿ ಅನೇಕ ಹಳ್ಳ ದಿಣ್ಣೆಗಳಿದ್ದವು. ಹಿಂದಿನ ರಾತ್ರಿ ಮಳೆ ಬಂದ ಕಾರಣ ಹಳ್ಳಗಳಲ್ಲಿ ನೀರು ತುಂಬಿತ್ತು. ಅವರು ಹೋಗುತ್ತಿದ್ದಂತೆ ಸ್ವಲ್ಪ ಹೊತ್ತಿಗೆ ಸೂರ್ಯೋದಯವಾಯಿತು. ಮೇಲಿನ ಸೂರ್ಯ ಬೀದಿಯಲ್ಲಿಯ ನೀರು ತುಂಬಿದ ಪ್ರತಿ ಹಳ್ಳದಲ್ಲೂ ಪ್ರತಿಫಲನಗೊಂಡು ಒಬ್ಬೊಬ್ಬ ಸೂರ್ಯನಂತೆ ಗೋಚರಿಸಿದ. ಇದನ್ನು ಕಂಡ ದೇವೇಂದ್ರರ ದೇಹದಲ್ಲಿ ವಿದ್ಯುತ್ ಹರಿದು ಹೋದಂತಾಯಿತು. ಭಗವಂತ ಎಲ್ಲ ಕಡೆ ವ್ಯಾಪಿಸಿದ್ದಾನೆ ಎಂಬ ವಿಚಾರ ಚಿಂತನೆ ಅನುಭವಕ್ಕೆ ಬಂದಂತಾಯಿತು. ಈ ಘಟನೆಯ ನಂತರ ಅವರ ಮನಸ್ಸು ಹೆಚ್ಚು ಹೆಚ್ಚು ಅಂತರ್ಮುಖವಾಗತೊಡಗಿತು. ಇದರ ನಂತರವೇ ಅವರು ಭಗವಂತನಿಗೆ ಅರ್ಪಿಸಿದ ಕೃತಿ ಗೀತಾಂಜಲಿ. ಮಾಯಾ ತೆರೆ ಸಿರಿದಾಗ ಜ್ಞಾನಿಯಾದವನ ದೃಷ್ಟಿ ವಿಶಾಲಗೊಳ್ಳುವುದು ಎಂದರೆ ಇದೆ. ಆಗ ಎಲ್ಲೆಲ್ಲೂ ಭಗವಂತ ಮತ್ತು ಅವನ ವಿಭೂತಿಯನ್ನೇ ಕಾಣುತ್ತಾನೆ. ಈಶಾವಾಸ್ಯಮಿದಗಂ ಸರ್ವಂ ಯತ್ಕಿಂಚ ಜಗತ್ಯಾನ್-ಜಗತ್. ಈಶಾವಾಸ್ಯ ಉಪನಿಷತ್ತಿನ ಮೊದಲ ಮಂತ್ರ. ಪ್ರಕೃತಿಯಲ್ಲಿ ಕಾಣುವ ಪ್ರತಿಯೊಂದು ವಸ್ತುಗಳಲ್ಲೂ ಭಗವಂತನಿದ್ದಾನೆ. ಪ್ರಕೃತಿಯ ಮೂಲಕವೇ ಭಗವಂತನ ವ್ಯಕ್ತತೆ. ಅವುಗಳೆಲ್ಲದರಲ್ಲೂ ಪರಮಾತ್ಮ ಹಾಸು ಹೊಕ್ಕಿದ್ದಾನೆ. ಈ ಶ್ಲೋಕ ನಮಗೆ ಕೊಡುವ ಸುಳಿವು ಏನೆಂದರೆ, ನಿನ್ನಲ್ಲಿರುವ ಅಜ್ಞಾನವನ್ನು ಕೊನೆಗೊಳಿಸಿಕೋ, ಜ್ಞಾನ ದೃಷ್ಟಿಯನ್ನು ಬೆಳೆಸಿಕೊಂಡು ಪ್ರಕೃತಿಯನ್ನು ಪರಮಾತ್ಮ ದೃಷ್ಟಿಯಿಂದ ನೋಡು ಎಂದು. ಸ್ಪಷ್ಟವಾದ ಆಧ್ಯಾತ್ಮಿಕ ಜ್ಞಾನ ಬೆಳೆಸಿಕೊಂಡಾಗ ಭ್ರಮ ಜಗತ್ತು ನಾಶವಾಗಿ ಎಲ್ಲೆಲ್ಲೂ ಪರಮಾತ್ಮ ತತ್ವವನ್ನೇ ಕಾಣಲು ಸಾಧ್ಯವಾಗುತ್ತದೆ. ಅಂತರ್ಸೂತ್ರಧಾರಿಯಾಗಿರುವ ಭಗವಂತ ಎಲ್ಲ ಕಡೆಯಲ್ಲೂ ಇದ್ದಾನೆ. ಆ ಸೂತ್ರ ಅಖಂಡ. ಪ್ರಕೃತಿ ಎಂಬ ಮಣಿಗಳು ಖಂಡ. ಅಖಂಡವಾದ ಸೂತ್ರ ತಾನು ವಿಕಾರಗೊಳ್ಳದೆ ಸಮಸ್ತ ಜಗತ್ತನ್ನೂ ಬೆಸೆದಿದೆ. ಈ ತತ್ವದ ಅರಿವು ಅನುಭವವಾದಾಗ, ಜ್ಞಾನ ವಿಜ್ಞಾನವಾದಾಗ ಎಲ್ಲದರಲ್ಲೂ ಭಗವಂತನ ವಿಭೂತಿಯನ್ನು ಕಾಣಲು ಸಾಧ್ಯವಾಗುತ್ತದೆ. ಎಲ್ಲರಲ್ಲೂ ದೇವನಿದ್ದಾನೆ. ಎಲ್ಲರೂ ದೇವರಲ್ಲಿ ಇದ್ದಾರೆ. ಇರುವುದು ಒಂದೇ, ಅದೇ ದೇವರು. ಈ ಸತ್ಯ ನಮ್ಮೆಲ್ಲರ ಅನುಭವ ಜ್ಞಾನವಾಗಲಿ. ಈ ಸತ್ಯವನ್ನು ಅರಿಯುವ ಶಕ್ತಿಯನ್ನು ಭಗವಂತ ನಮಗೆಲ್ಲ ಕೊಡಲಿ ಎಂದು ಪ್ರಾರ್ಥಿಸುತ್ತಾ ನನ್ನ ಚಿಂತನೆಯನ್ನು ಮುಗಿಸುತ್ತೇನೆ. ಹರಿ ಓಂ.